ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತಿಹಾಸದುದ್ದಕ್ಕೂ ನಾಗರಿಕತೆಗಳನ್ನು ರೂಪಿಸುವಲ್ಲಿ ನಗರ ವಾಸ್ತುಶಿಲ್ಪವು ಪ್ರಮುಖ ಪಾತ್ರವನ್ನು ಹೇಗೆ ವಹಿಸಿದೆ ಎಂಬುದರ ಕುರಿತು ನೀವು ಎಂದಾದರೂ ಯೋಚಿಸಿದ್ದೀರಾ? ಅದು ಸರಿ. ನಗರ ವಾಸ್ತುಶಿಲ್ಪದ ಆಕರ್ಷಕ ಜಗತ್ತು ಶತಮಾನಗಳಿಂದ ಹೇಗೆ ವಿಕಸನಗೊಂಡಿದೆ. ಪ್ರಾಚೀನ ಕಾಲದಿಂದ ಆಧುನಿಕ ಮಹಾನಗರಗಳವರೆಗಿನ ನಗರ ವಿನ್ಯಾಸದ ವಿಕಾಸವನ್ನು ಬಿಚ್ಚಿಡುತ್ತಿರುವ ನಮ್ಮ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ನಗರ ವಾಸ್ತುಶಿಲ್ಪದ ವಿಕಾಸದ ನಮ್ಮ ಅನ್ವೇಷಣೆಗೆ ನಿಮಗೆ ಸ್ವಾಗತ. ಪ್ರಾಚೀನ ನಾಗರಿಕತೆಗಳ ಭವ್ಯವಾದ ರಚನೆಗಳಿಂದ ಹಿಡಿದು ಇಂದಿನ ಎತ್ತರದ ಗಗನಚುಂಬಿ ಕಟ್ಟಡಗಳವರೆಗೆ ನಗರ ವಾಸ್ತುಶಿಲ್ಪವು ನಿರಂತರವಾಗಿ ವಿಕಸನಗೊಂಡಿದೆ. ಪ್ರತಿ ಯುಗದ ಮೌಲ್ಯಗಳು ಮತ್ತು ನಾವೀನ್ಯತೆಗಳನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ವಾಸ್ತುಶಿಲ್ಪಿಗಳು ಮತ್ತು ನಗರ ಯೋಜಕರು ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ ಅಗತ್ಯತೆಗಳನ್ನು ಪೂರೈಸಲು ಶ್ರಮಿಸುತ್ತಿದ್ದಾರೆ ಮತ್ತು ಐತಿಹಾಸಿಕ ಗುರುತುಗಳ ಸಂರಕ್ಷಣೆಯೊಂದಿಗೆ ಆಧುನಿಕ ಬೇಡಿಕೆಗಳನ್ನು ಸಮತೋಲನಗೊಳಿಸುವ ಸವಾಲನ್ನು ಅವರು ಎದುರಿಸುತ್ತಿದ್ದಾರೆ. ಸುಸ್ಥಿರ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತ ನಗರ ಪರಿಸರವನ್ನು ರಚಿಸಲು ಈ ಸೂಕ್ಷ್ಮ ಸಮತೋಲನವನ್ನು ಸಾಧಿಸುವುದು ನಿರ್ಣಾಯಕವಾಗಿದೆ. ಈ ಕೆಳಗಿನ ಯುಗಗಳ ಮೂಲಕ ನಗರ ವಾಸ್ತುಶಿಲ್ಪದ ನಿರ್ದಿಷ್ಟ ಉದಾಹರಣೆಗಳನ್ನು ಹತ್ತಿರದಿಂದ ನೋಡೋಣ. ರೋಮ್ ಮತ್ತು ಪೆಟ್ರಾದ ಪ್ರಾಚೀನ ಅದ್ಭುತಗಳಿಂದ ಹಿಡಿದು ಯುರೋಪಿಯನ್ ನಗರಗಳ ಮಧ್ಯಕಾಲೀನ ಮೋಡಿ, ನ್ಯೂಯಾರ್ಕ್ ಮತ್ತು ಟೋಕಿಯೋದ ಆಧುನಿಕ ಅದ್ಭುತಗಳವರೆಗೆ ಪ್ರತಿ ಯುಗವು ನಗರ ಭೂದೃಶ್ಯದ ತನ್ನ ಗುರುತನ್ನು ಬಿಟ್ಟಿದೆ. ಈ ವಾಸ್ತುಶಿಲ್ಪದ ಮೇರು ಕೃತಿಗಳನ್ನು ವ್ಯಾಖ್ಯಾನಿಸುವ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ವಿನ್ಯಾಸ ತತ್ವಗಳನ್ನು ಅನ್ವೇಷಿಸಿ. ಈಗ ರೋಮ್ ಮತ್ತು ಪೆಟ್ರಾದಂತಹ ಸಾಂಪ್ರದಾಯಿಕ ಪ್ರಾಚೀನ ನಗರಗಳನ್ನು ನ್ಯೂಯಾರ್ಕ್ ಮತ್ತು ಟೋಕಿಯೋದಂತಹ ಆಧುನಿಕ ಮಹಾನಗರಗಳೊಂದಿಗೆ ಹೋಲಿಸೋಣ. ನಾವು ಪುರಾತನ ನಗರ ಯೋಜನೆಯಿಂದ ಇಂದಿನ ಗಗನಚುಂಬಿ ಕಟ್ಟಡಗಳಿಂದ ತುಂಬಿದ ಪರಿವರ್ತನೆಯನ್ನು ಪ್ರದರ್ಶಿಸುವಾಗ ನಗರ ವಿನ್ಯಾಸದ ವಿಕಸನಕ್ಕೆ ಸಾಕ್ಷಿಯಾಗಿದೆ. ಇದು ನಿಜವಾಗಿಯೂ ಮಾನವ ಚತುರತೆ ಮತ್ತು ನಾವೀನ್ಯತೆಗೆ ಸಾಕ್ಷಿಯಾಗಿದೆ. ಕೊನೆಯಲ್ಲಿ ನಗರ ವಾಸ್ತುಶಿಲ್ಪದ ವಿಕಾಸವು ಭವಿಷ್ಯಕ್ಕಾಗಿ ಸಮರ್ಥನೀಯ ಮತ್ತು ವಾಸ್ತವಯೋಗ್ಯ ನಗರಗಳನ್ನು ರಚಿಸಲು ಹಿಂದಿನಿಂದ ಕಲಿಯುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಹಿಂದಿನ ನಾಗರಿಕತೆಗಳ ಐತಿಹಾಸಿಕ ಸಂದರ್ಭ ಮತ್ತು ವಿನ್ಯಾಸ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಯ ಅಗತ್ಯಗಳನ್ನು ಪೂರೈಸುವ ಹೆಚ್ಚು ಸಾಮರಸ್ಯದ ನಗರ ಪರಿಸರಕ್ಕೆ ನಾವು ದಾರಿ ಮಾಡಿಕೊಡಬಹುದು. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಆಕರ್ಷಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.